ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಬೃಹದೇಶ್ವರ ದೇವಸ್ಥಾನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋಣ. ತಂಜಾವೂರಿನ ಪೆರಿಯ ಕೋವಿಲ್ ಮತ್ತು ಬೃಹದೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ಇದು ಶಿವನ ದೇವಸ್ಥಾನವಾಗಿದೆ. ಈ ಭವ್ಯವಾದ ದೇವಸ್ಥಾನವನ್ನು ಕಟ್ಟಲು ದೇವತೆಯು ಚೋಳರಾಜನ ಕನಸಿನಲ್ಲಿ ಬಂದು ಈ ಗುಡಿಯನ್ನು ಕಟ್ಟಬೇಕೆಂದು ಆದೇಶಿಸಿದರು. ಆಶ್ಚರ್ಯವೆಂದರೆ ಈ ಬೃಹತ್ ದೇವಸ್ಥಾನವು ಕೇವಲ 5 ವರ್ಷಗಳಲ್ಲಿ ಕಟ್ಟಲಾಗಿದೆ. ಬೃಹದೇಶ್ವರನ ಗುಡಿ ಅನೇಕ ವಿಸ್ಮಯಗಳಿಂದ ಕೂಡಿದೆ. ಇಲ್ಲಿಯ ನಂದಿ ತುಂಬ ದೊಡ್ಡದಾಗಿದೆ. 13 ಅಡಿ ಎತ್ತರವಾಗಿದೆ, 16 ಅಡಿ ಉದ್ದವಾಗಿದೆ. ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ. ಲಿಂಗವೂ ತುಂಬ ಬೃಹದಾಕಾರವಾಗಿದೆ. ಗೋಪುರ 216 ಅಡಿ ಎತ್ತರವಾಗಿದೆ. ಇಡೀ ದೇವಸ್ಥಾನ ಎಲ್ಲ ಗ್ರಾನೈಟ್ ಕಲ್ಲಿನಿಂದಲೇ ಕಟ್ಟಲಾಗಿದೆ. 16 ಗೋಪುರಗಳಿವೆ. ಗೋಪುರದ ಪ್ರಧಾನ ಕುಂಭ 80 ಟನ್ ಭಾರವಾಗಿದೆ. ಈ ಗುಡಿ 1000 ವರ್ಷ ಹಳೆಯದು. ಆಶ್ಚರ್ಯವೆಂದರೆ ಆ ದಿನಗಳಲ್ಲಿ, ಅಂದರೆ 1000 ವರ್ಷಗಳ ಹಿಂದೆ, ಯಾವುದೇ ತಾಂತ್ರಿಕ ವ್ಯವಸ್ಥೆಗಳಿರಲಿಲ್ಲ. ಈ 80 ಟನ್ ಭಾರವನ್ನು ಹೇಗೆ ಅಷ್ಟೊಂದು ಮೇಲೆ ಸಾಗಿಸಿದರು ಎಂಬುದೇ ಆಶ್ಚರ್ಯಕರವಾಗಿದೆ. ನಮ್ಮ ಪೂರ್ವಜರು ಭಾರತದ ಹೆಮ್ಮೆಯ ಪುತ್ರರು ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಇನ್ನೊಂದು ಹೊಸ ವಿಚಾರದೊಡನೆ ಭೇಟಿಯಾಗೋಣ. ಧನ್ಯವಾದಗಳು.